ಅವ ನನ್ನ ಪ್ರೀತಿಯಿಂದ ಬಿರಿಯಾನಿ ಮಾಡಿದ್ರೆ ನೋಡಿ ಬೈ ಫರ್ಗೆಟ್ ಮಾಡ್ಬಿಟ್ಟು ತಿನ್ನಲ್ಲ ಅಂತ ಈ ಕಡೆ ಹಾಕಿದ್ದಾರೆ. ಇದನ್ನ ನಮ್ಮಮ್ಮ ಸೂಪರ್ ಸ್ಪೆಷಲಿಸ್ಟ್ ಒಂದು ರೆಸಿಪಿ ಮಾಡೋದ್ರಲ್ಲಿ. ಆದ್ರೆ ಸ್ವಲ್ಪ ಡಯಟ್ ಮಾಡು, ವರ್ಕೌಟ್ ಮಾಡು ಅಂತ ಹೇಳಿ. ಬಿಕಾಸ್ ಕಾಲೇಜ್ ಡೇಸ್ ಅಲ್ಲಿ ಸಿಕ್ಕಾಬಿಟ್ಟೆ ಫೇವ್ರೆಟ್ ವಾಚ್ ಡೇಸ್. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ನಮ್ಮ ಮನೆಯ ಕಿಚನ್ ಇಂದ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ಮ ಬಲಗಡೆಯಲ್ಲಿ ಪೂರ್ಣಿಮಾ ಅವರು ಇದ್ದಾರೆ, ಎಡಗಡೆಯಲ್ಲಿ ನಮ್ಮ ಮದರ್ ಇಂಡಿಯಾ ಅವರು ಇದ್ದಾರೆ. ಏನು ಅಂದ್ರೆ ಗೈಸ್, ಇವತ್ತಿನ ವ್ಲಾಗ್ ನಮ್ಮಮ್ಮ ಸೂಪರ್ ಸ್ಪೆಷಲಿಸ್ಟ್ ಒಂದು ರೆಸಿಪಿ ಮಾಡೋದ್ರಲ್ಲಿ. ಯಾವ ರೆಸಿಪಿ ಪೂರ್ಣಿಮಾ? ಫಿಶ್ ಸಾಂಬಾರ್ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರಾ? ಇಷ್ಟನಾ ನಿಮ್ಗೆ? ಸಕ್ಕತ್ತಾಗಿ ಮಾಡ್ತಾರೆ ಗೈಸ್. ಅದ್ರದ್ದು ರೆಸಿಪಿ ಇಷ್ಟೊಂದು ಜನ ಕೇಳಿದ್ವಿ ಕಮೆಂಟಲ್ಲಿ. ಸೊ ಅದನ್ನ ತಿಳಿಸ್ಕೊಳ್ಳೋಣ ಅಂದ್ಬಿಟ್ಟು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು ಇದು ಫಿಶ್ ಇದೆ. ಇದು ಸೀ ಬಾಸ್ ಅಂತ ಗೈಸ್ ಫಿಶ್ ಹೆಸರು. ಕೆಜಿ 1000 ರೂಪಾಯಿ ಗೈಸ್ ಅಷ್ಟೇ. ಸೊ ಅದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಗಳು ಕೂಡ ಇಲ್ಲಿದೆ. ನಮ್ಮ ಮದರ್ ಇಂಡಿಯಾ ಅವ್ರ ಕಡೆಯಿಂದನೇ ಮಾತಾಡ್ಸೋಣ ಇವತ್ತು ಸಾಧ್ಯವಾದಷ್ಟು. ಹಾಂ, ಇದಕ್ಕೇನಿಲ್ಲ, ಹಾಂ, ಟೊಮೊಟೊ, ಹಾಂ, ಮತ್ತೆ ತೆಂಗಿನಕಾಯಿ, ಸಾಂಬಾರ್ ಪುಡಿ, ಚಕ್ಕೆ, ಹಾಂ, ಆಮೇಲೆ ಕೊತ್ತಂಬರಿ, ಹಾಂ, ಕರಿಬೇವು, ಲವಂಗ, ಆಮೇಲೆ ಮೆಣಸು. ಇಷ್ಟು ಐಟಮ್ ಗೈಸ್. ಇದು ಮಾಡ್ತಾ ಇರೋದು ರೆಸಿಪಿ 1 kg ಫಿಶ್ಗೆ. 1 kg ಫಿಶ್ ರುಬ್ಕೊಬೇಕು. ರುಬಿ ಚೆನ್ನಾಗಿ ರುಬ್ತೀರಾ ಗೈಸ್? ಪಾಪ ನಮ್ಮ ಪೂರ್ಣಿ ನಾಷ್ಟಾನು ಕೂಡ ಮಾಡಿಲ್ಲ ಗೈಸ್. ನಮ್ಮ ದೊಡ್ಡಮ್ಮ ಅವರ ಫಿಶ್ ತಿನ್ಬೇಕು ಅಂದ್ಬಿಟ್ಟು ಹೇಳ್ತಾಳೆ ಹೇಳಲ್ವಾ ಅಂತ ನಾನು ಟೆಸ್ಟ್ ಮಾಡಿದ್ದು. 1 ಗಂಟೆ ಒಳಗೆ 7 ಗಂಟೆ ತರ. ಎಸ್, ಆ್ಯಂಡ್ ಮಧು, ನಿಖಿಲ್ ಅವರು ಎಲ್ಲರೂ ಬರ್ತಾ ಇದ್ದಾರೆ. ಸೊ ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದಾರಲ್ಲ, ಅವ್ರಿಗೆಲ್ಲ ಒಂದು ಫಿಶ್ ಸಾಂಬಾರ್ ವಿತ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ನಾನು ಬಿರಿಯಾನಿ ಮಾಡ್ತಾ ಇದ್ದಾರೆ. ನಮ್ಮ ಮದರ್ ಇಂಡಿಯಾ ಅವರು ಫಿಶ್ ಫೇಮಸ್ ರೆಸಿಪಿ ಸಕ್ಕತ್ತಾಗಿ ಮಾಡ್ತಾರೆ. ಚೆನ್ನಾಗಿ ತಿಂದ ಹಾಕ್ಬಿಡ್ತಾರೆ ಗೈಸ್. ಈಗ ಬನ್ನಿ, ಲೆಟ್ಸ್ ಗೋ. ಸಾಕಷ್ಟು ಜನ ನನ್ನ ಸ್ಕಿನ್ ಕೇರ್ ಬಗ್ಗೆ ಕೇಳ್ತಾ ಇದ್ರಿ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ. ನಾನು ಯೂಸ್ ಮಾಡೋದೇನೆ ಗೋಲ್ಡನ್ ಗ್ಲೋ ಗೋಲ್ಡ್ ಮಿಕ್ಸ್ಡ್ ಕ್ರೀಮ್. ಈ ಪ್ರಾಡಕ್ಟ್ನ ಆಲ್ರೆಡಿ 3 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ಇದು 4th month. ಒಂದು ಬಾಕ್ಸ್ ನಿಮಗೆ 1 ತಿಂಗಳು ಬರುತ್ತೆ. ಈ ಪ್ರಾಡಕ್ಟ್ನ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಆಕ್ನಿ ಮತ್ತೆ ಡಾರ್ಕ್ ಸ್ಪಾಟ್ಸ್ನ ರಿಡ್ಯೂಸ್ ಮಾಡುತ್ತೆ. ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಯಾವ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. 100% ನಿಮಗೆ 8 days ಅಲ್ಲಿ ರಿಸಲ್ಟ್ ಸಿಗುತ್ತೆ. ಮೆನ್ ಆ್ಯಂಡ್ ವಿಮೆನ್ ಇಬ್ರು ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟ್ ನಿಮ್ಗೆ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಪ್ರಾಡಕ್ಟ್ನ ಇವಾಗಲೇ ತರಿಸ್ಕೊಳ್ಳಿ. ಏನಾರ ಒಂದು ಅಡುಗೆ ಮಾಡ್ಬೇಕಾರೆ ಒಂದು ಐಟಮ್ನ ಮರ್ತಾರೆ ಗೈಸ್. ಏನು? ಈರುಳ್ಳಿ ಆ್ಯಡ್ ಮಾಡ್ಬೇಕು ಗೈಸ್. ಇದಕ್ಕೆ ಇಷ್ಟು ಐಟಮ್ಗೆ ಈರುಳ್ಳಿ ಮರ್ತ್ಬಿಟ್ಟಿದ್ರು. ಇದನ್ನ ಹಾಕ್ಬಿಟ್ಟು ಜಾರ್ಗೆ ಹಾಕಿ ರುಬ್ತಾರೆ ಗೈಸ್. ಎಲ್ಲ ಜಾರು ಹಾಕೋತಾ ಇದ್ದಾರೆ ಗೈಸ್. ಕೊತ್ತಂಬರಿ, ಟೊಮೆಟೊ, ಕಾಯಿ, ಸಾಂಬಾರು ಪುಡಿ. ನಮ್ಮದು ಮನೆ ಸಾಂಬಾರು ಪುಡಿನೇ ಯೂಸ್ ಮಾಡ್ತಾ ಇದ್ದಾರೆ ಗೈಸ್. ಸ್ವಲ್ಪ ಕರಿಬೇವು, ಇಷ್ಟೆಲ್ಲ ಹಾಕೊಂಡು ಈಗ ಮಿಕ್ಸಿಲಿ ಇದು ಮಾಡ್ತಾರೆ. ನಮ್ಮ ಮನೇಲಿ ಗೈಸ್ ಇವಳು ದೋಸೆ ಮಾಡ್ಕೊತಾವಳೆ, ನಾನು ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಫಿಶ್ ಸಾಂಬಾರಿಗೆ ರೆಡಿ ಮಾಡ್ತಾವ್ರೆ. ಒಬ್ಬೊಬ್ರು ಒಂದೊಂದು ಐಟಮ್ ಮಾಡ್ತಾ ಇದ್ದೀವಿ. ನೋಡುವ ಯಾರ ಐಟಮ್ ಚೆನ್ನಾಗಿ ಬರುತ್ತೆ ಅಂತ. ಹೆಂಗ್ ಮರ್ತ್ ಬಿಡ್ತೀಯಾ? ಇವಾಗ ಹುಷಾರ್ ತಪ್ಪ ಇದೆಲ್ಲ, ಒಂದು ಸ್ವಲ್ಪ ಜಾಸ್ತಿ ಮಾಡ್ತಾ ಇಲ್ಲ ಅಷ್ಟೇ. ನೋಡಿ ಗೈಸ್, ವಯಸ್ಸಾದಂಗೆ ಅಡುಗೆ ಎಲ್ಲ ಮರ್ತೋಯ್ತಾ ಇರುತ್ತಂತೆ. ಇದಿದೆ ನಮ್ಮ ಅಮ್ಮಂಗೆ, ಏನಂತಾರೆ ಅದಕ್ಕೆ ಇಂಗ್ಲೀಷಲ್ಲಿ? ಇದೇನೋ ಮೆಮೊರಿ ಲಾಸ್. ಮೆಮೊರಿ ಲಾಸ್. ಸೊ ಈ ಥರ ಈಗ ಸಾಂಬಾರ್ಗೆ ಆಡಿಸ್ಕೊಂಡಿದ್ದಾರೆ ಗೈಸ್. ಈಗ ಒಗ್ಗರಣೆ ಹಾಕ್ಬೇಕಮ್ಮ? ಹಾಕು. ಏನು ಹಾಕೊಂಡಮ್ಮ ಒಗ್ಗರಣೆಗಾ? ಗೈಸ್, ಒಗ್ಗರಣೆಗೆ ಕರಿಬೇವು ಮತ್ತು ಈರುಳ್ಳಿ ಹಾಕೊಬೇಕು. ಅದಾದಮೇಲೆ ಈ ಥರ ಬಂದಿರುತ್ತೆ ಗೈಸ್. ಒಂಥರ ಪೇಸ್ಟ್ ಥರ ಆಗಬೇಕು. ಫುಲ್ ಲಿಕ್ವಿಡ್ ಆಗಬಾರ್ದು, ಸ್ವಲ್ಪ ಪೇಸ್ಟ್ ಥರ ಆಗಬೇಕು. ಮೇಯ್ನ್ ಗೈಸ್, ಫಿಶ್ ರೆಸಿಪಿಗೆ ಮೇಯ್ನ್ ಇಲ್ಲಿದೆ ನೋಡಿ, ಇದು ಹುಣಸೆಹಣ್ಣು ಹುಳಿ. ಅದೇ ಮೇಯ್ನ್ ನೋಡಿ. ಈ ಥರ ಇಷ್ಟು ಅದ ಇರಬೇಕು. ಇಷ್ಟು ಹಾಕ್ಕೊಂಡು ಈಗ ಹೊರಗಡೆ ಹಾಕ್ತೀಯಾ? ಇಷ್ಟೇ ಗೈಸ್. ಕುದಿಬೇಕಾ ಅದು? ಫುಲ್ ಬಾಯ್ಲ್ ಆಗಬೇಕು ಗೈಸ್. 1 ಸ್ಪೂನ್ ಉಪ್ಪು ಹಾಕೊತಾ ಇದ್ದಾರೆ ಗೈಸ್. ಪುಡಿ ಉಪ್ಪು ಅಲ್ವಾ? ಸ್ವಲ್ಪ ರುಚಿಗೆ ತಕ್ಕಂಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು. ಒಂದು ಸತಿ ಸ್ಟಿರ್ ಮಾಡ್ತೀನಿ ನೋಡಿ, ನಿಮ್ಗೆ ಐಡಿಯಾ ಬರುತ್ತೆ ನೋಡಿ. ಈ ಥರ ಆಗುತ್ತೆ. ಅದಕ್ಕೆ ಗೈಸ್ ಈ ಥರ ಕುದಿ ಬಂದಿದೆ. ಇದಕ್ಕೆ ಹುಣಸೆ ಹುಳಿ ಹಾಕಿ. ಎಷ್ಟು ಹುಣಸೆ ಹುಳಿ ಹಾಕ್ತಮ್ಮ? ಹಾಂ, ಸ್ವಲ್ಪ ಅಂದರೆ ಎಷ್ಟು ಕೈಯಲ್ಲಿ ತೋರಿಸು. ಇಷ್ಟು ಹುಣಸೆ ಹಣ್ಣು ಹಾಕ್ಬಿಟ್ಟು ನೀರಿಗೆ ಹಾಕ್ಬಿಟ್ಟು ಹೊರಗಡೆ ಹಾಕೋದು ಗೈಸ್.
ಚೆನ್ನಾಗಿ ಕುದಿದ್ಮೇಲೆ ಮೀನು ಹಾಕೋದು. ಮೀನು ಎಷ್ಟೊತ್ತಿರಬೇಕು? ಒಂದು 5 ನಿಮಿಷ. 5 ನಿಮಿಷ. ಇಲ್ಲಿ ಇದಾಗ್ತಿದೆ ಗೈಸ್ ನೋಡಿ. ತಟ್ಟೆಗೆ ಊಟ ಹಾಕೊಂಡಿದ್ದಾಳೆ, ತಿಂದ್ಬಿಟ್ಟಿದ್ದಾಳೆ. ಅವಳಿರೋ ವ್ಲಾಗಲ್ಲಿ ಒಂದು ವ್ಲಾಗ್ನ ಏನಿಲ್ಲ ಅಂದ್ರೆ 5 ಸತಿ ನೋಡ್ತಾಳೆ ಗೈಸ್. ನಾನು ನಿಜ ಅಣ್ಣ ಸುಳ್ಳು ಹೇಳ್ಬೇಡ, ನಿಜ ನಂಬಿಡ್ತಾರೆ. ನಾನು ವ್ಲಾಗ್ಗೆ ನೋಡಲ್ಲ, ನಾನಿರೋ ವ್ಲಾಗ್ ಇತ್ತು ನೋಡಕ್ಕೆ ಹೋಗಲ್ಲ. ದಿನ ನಂಗೆ ಒಂಥರ ಅವಳಿಗೇನೋ ಅವಳ ವಾಯ್ಸೇ ಇಷ್ಟ ಆಗಲ್ವಂತೆ. ವಾಯ್ಸ್ ಇಷ್ಟ ಆಗಲ್ಲ, ನಂದಿರೋದು ನಾನು ನೋಡಕ್ಕೆ ಇಷ್ಟ ಆಗಲ್ಲ. ಅಮ್ಮ ಟೇಸ್ಟ್ ಕೊಡ್ತಾ ಇದ್ದಾರೆ ಕೈಗೆ. ಚೆನ್ನಾಯ್ತಾ? ಮೀನು ಹಾಕ್ಬೇಕಮ್ಮ ಈಗ? ಫ್ರೆಶ್ ಆಗಿದೆ ಗೈಸ್ ಮೀನು ಮಾತ್ರ. ನಾನು ಮುಳ್ಳು ಅಂತ ಜಾಸ್ತಿ ತಿನ್ನಲ್ಲ, ನೋಡ್ಬೇಕು. ಸಿಂಗಲ್ ಬೋನ್ ಅದು, ಮುಳ್ಳೇ ಇರಲ್ಲ ಅದು. ಆದರೆ ಮೀನು ಇಷ್ಟ ನಮ್ಮ ಅಮ್ಮಂಗೆ. ಎಲ್ಲ ಮೀನು ಹಾಕ್ಬೇಕು. ಮುಳ್ಳಿಲ್ಲ ಅಂದ್ರೆ ತಿಂತೀನಿ, ಮುಳ್ಳಿಲ್ಲ ತಿನ್ನಲ್ಲ. ಏನಮ್ಮ ಏನ್ ಕಲ್ತಿದ್ಯಾ ಪೂರ್ಣಿಮಾ? ಪಿಜ್ಜಾ ಅಲ್ಲ ನೋಡ್ತಾವಳೆ. ಏನ? ಆಲೂಗೆಡ್ಡೆ ಪಲ್ಯ, ಆಲೂಗೆಡ್ಡೆ ಪಲ್ಯ, ಪಿಜ್ಜಾ ಎರಡೇ. ಕಬಾಬು ಕಲ್ಸು ಅಂದ್ರೆ ಆಲೂಗೆಡ್ಡೆ ಪಲ್ಯ ಮಾಡ್ತೀಯಾ? ಅಮ್ಮನ ಮೇಘ ಅವನಿಗೆ ಗಲೀಜ್ ಗೊತ್ತಾ, ಅವನು ಮುಖನೂ ನೆಟ್ಟಗೆ ತೊಳೆಯಲ್ಲ ಅವನು. ಗೈಸ್ ಮನೇಲಿ ಸ್ಪೂನ್ ಇದ್ರೂ ಕೂಡ ಡಿಫ್ರೆಂಟ್ ಸ್ಪೂನಲ್ಲಿ ತಿಂತಾರೆ ನೋಡಿ ವಾಟರ್ ಮಿಲನ್. ಯಾರು ನೋಡಿದ್ದೀರಾ ಈ ಥರ ಜಗತ್ತಲ್ಲಿ ಶಾಕಲ್ಲಿ ವಾಟರ್ ಮಿಲನ್ ತಿನ್ನೋದನ್ನ? ನಾವು ಈಗ ಬಿರಿಯಾನಿಗೆ ದಮ್ ಕಟ್ಟಿದ್ದೀವಿ ಗೈಸ್. ಮೇಲ್ಗಡೆ ಕುಕ್ಕರ್ ಕೂಡ ಇಟ್ಟಿದ್ದೀನಿ. ಬಟ್ ಫಸ್ಟ್ ಟೈಮ್ ನಾನು ಕುಕ್ಕರ್ ಬಿಟ್ಟು ಈ ಥರ ತಪ್ಪಲೆಯಲ್ಲಿ ಮಾಡ್ತಿರೋದು. ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ಗೊತ್ತಿಲ್ಲ ಹೆಂಗೆ ಬಂದಿದೆ ಅಂತ. ತೆಗಿಯೋಣ. ಇದೆ ಊಟ ಮೇಡಮ್? ಸಖತ್ತಾಗಿದೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಫಿಶ್ ಇನ್ನು ತಿಂದಿಲ್ಲ, ಒಂದು ನಿಮಿಷ. ಗೈಸ್ ನಮ್ಮ ಭಾವ ನನ್ನ ಪ್ರೀತಿಯಿಂದ ಬಿರಿಯಾನಿ ಮಾಡಿದ್ರೆ ನೋಡಿ ಬೈ ಫರ್ಗೆಟ್ ಮಾಡಿಬಿಟ್ಟು ತಿನ್ನಲ್ಲ ಅಂತ ಈ ಕಡೆ ಹಾಕಿದ್ದಾರೆ. ಇದನ್ನ ನ್ಯಾಯನಾ ಇದು? ಕಬಾಬ್ ನೋಡ್ತಾ ಇದ್ರೆ ಸಕ್ಕತ್ತಾಗಿದೆ ಅನ್ಸುತ್ತೆ. ಯಾರು ಮಾಡಿರೋದು ಕಬಾಬು? ಚಿನ್ನು, ನಮ್ಮನೆ ಚಿನ್ನು. ಚಿನ್ನು, ಚಿನ್ನು ಎಲ್ಲಿ ಕಲ್ತಪ್ಪ ಚಿನ್ನು? ಫಿಶ್ ಸಕ್ಕತ್ತಾಗಿ ಮಾಡ್ತಾರೆ ನಮ್ಮ ಮಮ್ಮಿ. ಸಕ್ಕತ್ತಾಗಿದೆ, ಫ್ಯಾಂಟಾಸ್ಟಿಕ್. ಚೆನ್ನಾಗೈತೆ, ಫಿಶ್ ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ. ಆದರೆ ನಮ್ಮ ಬಾಬಾ ಏನೋ ತಿಂತಾರಲ್ಲ ಅದೇ ಬೇಜಾರು. ಸಾಂಬಾರ್ನ ಇದುವರೆಗೂ ಮುಟ್ಟೆ ಇಲ್ಲ ಅಂತ ಗೈಸ್ ಲೈಫಲ್ಲಿ. ಇದು ತಿಂತಾರೆ, ಈ ಥರ ಡೀಪ್ ಫ್ರೈ ಮಾಡ್ತಾರಲ್ಲ ಅದು ತಿಂತಾರೆ. ಇಷ್ಟ ಗೈಸ್, ತಗೊಂಡೋಗು. ಜಾಸ್ತಿ ಇದೆ. ಮುತ್ತಣ್ಣ ಮತ್ತು ವಿನೋದ್ ಎಲ್ಲ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಬನ್ನಿ ನೀವು ಮಾಡಿ ಬನ್ನಿ ಊಟನ. ದಣಿದಿದ್ದೀರಾ ಒಂದು ಸ್ವಲ್ಪ, ದಣಿದು ಬಿಟ್ಟಿದ್ದೀರಾ. ಚಿನ್ನು ಬಾ ಚಿನ್ನು. ನಮ್ಮ ಅಮ್ಮ ನೋಡಿ ಗೈಸ್ ಎಲ್ಲ ವೆರೈಟಿನೂ 2 ಪೀಸ್ ತಿಂತಾರೆ ಈಗ. ಹುಡುಕ್ತಾ ಇದ್ದಾರೆ ಪೀಸ್ನ ಹುಡುಕ್ತವ್ರಲ್ಲ, ಪೀಸ್ ಇದು ಪೀಸೇ ಇರಬೇಕು ಅಂತ. ಬಿಟ್ಟೋಗ್ಬೇಡ ನನ್ನ. ಗೈಸ್ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ. ಈಗ ಮೈಸೂರು ಕಡೆ ಪಯಣ ಬೆಳೆಸಿದ್ದಾರೆ ನಮ್ಮ ಪೂರ್ಣಿಮಾ ಅವರು. ಇನ್ನೇನು 2 ದಿನ ಅಷ್ಟೇ. ಎಷ್ಟು ದಿನ ಶೆಡ್ ಆಗ್ತೀಯ ಅಲ್ಲಿ? 2 ದಿನ. 2 ದಿನ? 2 ದಿನಕ್ಕೆ ಬರೋ ಮಗಳೇ ಅಲ್ಲ ನೀನು ಬಿಡು. ಇಲ್ಲ, ಬಂದ್ಬಿಡ್ತೀನಿ ಕಾಲೇಜ್. ಆಕ್ಸಿಡೆಂಟ್ ಪುಣಿ ಒಂದು ವಾರ 5ನೇ ತಾರೀಕು, ಅನ್ನೋದನ್ನ 2 ದಿನ ಅಂತೋಳವಳು. ನೆಕ್ಸ್ಟ್ ತಿಂಗಳು 5ನೇ ತಾರೀಕುವರೆಗೂ ಅಲ್ಲೇ ಶೆಡ್ಡು ನೀನು. ನಿಮ್ಮ ಅಣ್ಣ ಬತ್ತಂಗೆ ಕರ್ಕೋಗೋಕೆ. ಇಲ್ಲ ಗೈಸ್ ನಮ್ಮ ಮನೆಗೆ ಯೂಶ್ವಲಿ ನಾವು ಜಾಸ್ತಿ ತರಿಸಲ್ಲ ತಿಂಡಿನ. ಅಕ್ಕ ಇದ್ಲು ಅಂತ ತರಿಸಿದ್ದೆ. ತಗೊಳ್ಳಿ ಎತ್ಕೊಂಡೋಗಿ ನಿಮಗೋಸ್ಕರ. ಕುರ್ತಿಂಡಿ ಮೇಡಮ್ ಗೈಸ್ ಇವರು. ಅಕ್ಕ ಬೇಕಾ? ಎತ್ಕೋ ಖಾರ ತಿಂತಾರೆ. ಬೇಡ. ಇವ್ರು ದೊಡ್ಡವ್ರು ಇದಾರೆ ಇಲ್ಲಿ, ಸಿಕ್ಕಾಪಟ್ಟೆ ದೊಡ್ಡ ಕುರ್ಕ್ ತಿಂಡಿ ಅವ್ರು. ಕುರಿಮರಿ. ಬಾಯ್ ಮುದ್ದುಗೌಡವ್ರೆ, ಹುಷಾರು ನೋಡು. ಅಲ್ಲೇ ಇರ್ಬೇಕು. ಮುತ್ತಣ್ಣವ್ರನ್ನ ಮಾತೇ ಆಡಿಸ್ಲಿಲ್ಲ. ಎಲ್ಲೋದ್ರು ಮುತ್ತಣ್ಣವರು? ಹೊಂಟೋದ್ರಾ? ಬ್ರೋ ಒಳ್ಳೆ ನಾನ್ ವೆಜ್ ಊಟ ಆಯಿತು, ಒಳ್ಳೆ ಸ್ಲೀಪ್ ಆಯಿತು. ಕಣ್ಣೆ ಹೇಳ್ತೈತೆ ಯಾವ ಮಟ್ಟಕ್ಕೆ ಹೋಗೈತೆ ನಿದ್ದೆ ಅಂತ. ಮಿಡ್ ನೈಟ್ 3 ಗಂಟೆ ಮನಿಕೆ ಬಿಡಿ ಬ್ರೋ. ಒಂದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ನೀವು ಹೇಳಿ. ಪಬ್ಜಿ ಬಿಡಿ, ಎಲ್ಲರೂ ಬಿಡಿ. ಪಬ್ಜಿ ಆಡ್ತಿಲ್ಲ ಈಗ. ಆದ್ರೆ ಸ್ವಲ್ಪ ಡಯಟ್ ಮಾಡು, ವರ್ಕೌಟ್ ಮಾಡು ಅಂತ ಹೇಳಿ. ನಿಮ್ ಫ್ರೆಂಡು ಕಂಪ್ಲೀಟ್ 100% ಡಯಟ್ ಅಲ್ಲಿ ಇದಾರೆ, ನೀವು 100% ಈಟಿಂಗ್ ಅಲ್ಲಿ ಇದ್ದೀರಾ.
ನೋಡಿ ಮೆಕ್ಯಾನಿಕ್ ಮಾಡ್ತಾಯಿದ್ದೀನಿ. ವಾಟರ್ ಪ್ಯೂರಿಫೈಯರ್ದು ವೇಸ್ಟೇಜ್ ವಾಟರ್ ತುಂಬ ವೇಸ್ಟ್ ಆಗ್ತಾಯಿತ್ತು. ಸೊ ಅದು ಒಳ್ಳೆ ನೀರೇನೆ, ಮನೆ ಹೊಸಕ್ಕೆ ಪಾತ್ರೆ ತೊಳೆಯೋಕ್ಕೆಲ್ಲ ಯೂಸ್ ಆಗುತ್ತೆ. ಸೊ ಅದಕ್ಕೆ ಹಿಂದೆಗಡೆ ಒಂದು ಬಕೆಟ್ ಇಟ್ಬಿಟ್ಟು ಈ ಥರ ಟೆಕ್ನಿಕ್ ಮಾಡ್ತಾಯಿದ್ದೀನಿ. ಗೊತ್ತಾಗುತ್ತೆ ನನಗೆ. ಅಟ್ಲೀಸ್ಟ್ ಆ ವಾಟರಿಂದ ಪಾತ್ರೆ ತೊಳಿಬೋದು. ನೋಡು ಆನ್ ಮಾಡೋದು ಈಗ ನೋಡೋಣ. ನೋಡಿ ಆಗಲೇ ಒಂದು ಬಕೆಟ್ ತುಂಬಿದೆ. ಸೊ ಈಗ ಅಲ್ಲಿ ಆನ್ ಮಾಡಿದ್ರೆ ಬರುತ್ತೆ ಇಲ್ಲಿಗೆ. ಕೂಡ ಪ್ಲ್ಯಾನ್ ಸಕ್ಸಸ್ಫುಲ್. ಸಕ್ಸಸ್ಫುಲ್ಲಾ? ಅಷ್ಟೇ. ಆ ವಾಟರನ್ನ ಪಾತ್ರೆ ತೊಳೆಯೋಕೆ ಯೂಸ್ ಮಾಡ್ಬೋದು. ಪಾತ್ರೆ ತೊಳಿಬೋದು, ಮನೆ ಒರೆಸ್ಬೋದು, ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಆನ್ಲೈನಲ್ಲೊಂದು ವಾಚ್ ತರಿಸಿದ್ದೆ. ಯಾವುದು ಅಂತಂದರೆ ಫಾಸ್ಟ್ ಟ್ರ್ಯಾಕ್ ವಾಚ್ ತರಿಸಿದ್ದೆ. ಬಿಕಾಸ್ ಕಾಲೇಜ್ ಡೇಸಲ್ಲಿ ಸಿಕ್ಕಾಬಿಟ್ಟೆ ಫೇವ್ರೆಟ್ ವಾಚ್ ಗೈಸ್. ಎಲ್ಲ ಹುಡುಗರ ಕೈಯಲ್ಲೂ ಫಾಸ್ಟ್ ಟ್ರ್ಯಾಕು, ಸೊನಾಟಾ, ಟೈಟಾನು ಇಷ್ಟು ವಾಚಸ್ ಇರ್ತಿತ್ತು. ಒಂದು ಬ್ಲ್ಯಾಕ್ ಕಲರ್ ವಾಚ್ ಇರಲಿಲ್ಲ ನನ್ನ ಹತ್ರ. ನನ್ನ ವಾಚ್ ಕಲೆಕ್ಷನ್ಸ್ ನೋಡ್ಬೋದು ನೀವು. ಸೊ ಇಲ್ಲಿ ಎಲ್ಲ ಇದೆ, 12 ರೋ ಇದೆ. 12 ರೋನು ಕಂಪ್ಲೀಟ್ ಮಾಡಬೇಕು. ಆದರೆ ಸಿಂಪಲ್ ಒಂದು ವಾಚ್ ತರಿಸಿದ್ದೆ, ಬ್ಲ್ಯಾಕ್ ಕಲರು. ಡೈಲಿ ಯೂಸ್ ಮಾಡೋಣ ಅಂತ. ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಲೋ ಬಜೆಟ್ ಆದರೂ, ಕಡಿಮೆ ಬಜೆಟ್ ಆದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ವೇಟು ಸಕಲಾಗಿರುತ್ತೆ ಅಂತ ತರಿಸಿದ್ದೀನಿ. ಚೆನ್ನಾಗಿದೆ ಅದೇ, ಸಕಲಾಗಿದೆ. ಚೆನ್ನಾಗಿದೆ. ಬ್ಲ್ಯಾಕ್ ನೋಡಿ ನನ್ನ ಹತ್ರ ಹಾರ್ಮೋನಿ ಎಕ್ಸ್ಚೇಂಜು, ಮೈಕಲ್ ಕಾಸು, ಟೈಟಾನು. ಇದು ನನ್ನ ಫೇವ್ರೆಟ್ ವಾಚ್ ಗೈಸ್. ಇದು ವರ್ಕ್ ಆಗುತ್ತೆ ಚಾರ್ಜ್ ಹಾಕಿದ್ರೆ, ಬಟ್ ಹಂಗೆ ಇಟ್ಬಿಟ್ಟಿದ್ದೀನಿ. ಇನ್ನು ಯಾವುದು ಇದು ರಿಯಲ್ಮಿ. ಇದು ಅಂದಕಾಲದಲ್ಲೇ 9,000 ಕೊಟ್ಟು ತೊಗೊಂಡಿದ್ದೆ. ಇದೊಂದು ಅದೇನೋ ಐತೆ, ಇದು ಯಾವುದೋ ಗೊತ್ತಿಲ್ಲ. ಜೋಕರ್ ಸ್ವಿಚ್ ಅಂತ. ಸೊ 12 ಬಾಕ್ಸ್ ಇದೆ. ಈಗ 12 ಬಾಕ್ಸ್ಗೆ ತುಂಬಿಸ್ಬೇಕು ಗೈಸ್. ಈಗ ಸದ್ಯಕ್ಕೆ 2, 4, 5, 6, 7 ಆಗಿದೆ. ಇನ್ನೂ 5 ಹಾಕಬೇಕು ಗೈಸ್. ನಾನ್ ವೆಜ್ ಅಂತೂ ಭರ್ಜರಿಯಾಗಿದೆ. ಒಳ್ಳೆ ಊಟ ಮಾಡಿದ್ದೀವಿ. ಫ್ರೆಶ್ ಅಪ್ ಕೂಡ ಆಗ್ಬಿಟ್ಟು ಬಂದಿದ್ದೀನಿ. ಈಗ ಹೋಗಿ ಜಿಮ್ಮಲ್ಲಿ ಒಂದು ಸ್ವಲ್ಪ ಕ್ಯಾಲರೀಸ್ ಎಲ್ಲ ಬರ್ನ್ ಮಾಡಿ ಬರುವ. 73 ಆಗ್ಬಿಟ್ಟಿದ್ದೀನಿ ಗೈಸ್. 69ಗೆ ಬಂದಿದೆ, ತಿರ್ಗಾ 73ಗೆ ಹೋಗ್ಬಿಟ್ಟಿದ್ದೀನಿ. ಸೊ ಈ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ವ್ಲಾಗ್ಸ್. ಎಲ್ಲ ಟಿ ವಿ ವಾಚ್ ಮಾಡ್ತಾ ಇದ್ದಾರೆ. ನಂದೀಶ್ ಜಿಮ್ಗೆ ಹೋಗ್ತಾ ಇದ್ದೀವಿ, ಬರ್ತೀರಾ? ಎಷ್ಟು ಕೆ ಜಿ ಇದೆಯಾ? 60 kgs ಇದ್ದಾನೆ. ನಾನು 73 ಇದ್ದೀನಿ ಗೈಸ್. ಅವನಿಗೆ ದಪ್ಪ ಆಗೋ ಆಸೆ, ನನಗೆ ಸಣ್ಣ ಆಗೋ ಆಸೆ. ನೋಡಿ, 2 ಡಿಫ್ರೆಂಟ್ ಪೀಪಲ್ಸ್, 2 ಡಿಫ್ರೆಂಟ್ ಮೈಂಡ್ ಸೆಟ್. ಬಾಯ್.